ಎಸ್ಐಟಿ ಅನನ್ಯ ಭಟ್ ನಾಪತ್ತೆ ಕೇಸ್ಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಇನ್ವೆಸ್ಟಿಗೇಷನ್ ಈಗಾಗಲೇ ಆರಂಭ ಮಾಡಿದೆ। ಈ ಕೇಸ್ ಸಂಬಂಧ ಸುಜಾತಾ ಭಟ್ಗೆ ವಿಚಾರಣೆಗೆ ಹಾಜರಾಗೋದಕ್ಕೆ ನೋಟಿಸ್ನ ಕೊಟ್ಟುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ। ಪ್ರಾಥಮಿಕವಾಗಿ ಸುಜಾತಾ ಹೇಳಿಕೆಯನ್ನ ದಾಖಲಿಸುವಂತಹ ಕೆಲಸವನ್ನ ಎಸ್ಐಟಿ ಮಾಡಿಕೊಂಡಿದೆ। 70 ವರ್ಷ ದಾಟಿದ ಹಿನ್ನೆಲೆಯಲ್ಲಿ ಮತ್ತೆ ಮನೆಗೆ ಬರ್ತಾರೆ ಎಸ್ಐಟಿ ಅಧಿಕಾರಿಗಳು। ಎಸ್ಐಟಿಗೆ ಕನ್ಫ್ಯೂಷನ್ ಶುರು ಮಾಡುವಂತಹ ಕೆಲಸವನ್ನ ಸುಜಾತಾ ಭಟ್ ಅವರು ಮಾಡಿದ್ದಾರಂತೆ ಅವರ ಕಥೆಗಳ ಮೂಲಕ। ಇಲ್ಲಿ ತನಕ ಮಾಡಿದ್ದದನ್ನೇ ಯಾಕೆ ಆರಂಭದಲ್ಲಿ ಒಂದೇ ಕಥೆಯನ್ನ ಹೇಳ್ತಾ ಇದ್ರು, ಆದರೆ ಯಾವಾಗ ಇವರ ಕಥೆಯ ಆಳಕ್ಕೆ ಇಳಿದು ಅದರಲ್ಲಿರುವಂತಹ ಪಾತ್ರಗಳ ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯುವಂತಹ ಕೆಲಸವನ್ನ ಮಾಧ್ಯಮಗಳು ಮಾಡೋದಕ್ಕೆ ಶುರು ಮಾಡಿದ್ವು, ಆಗ ದಿನಕ್ಕೊಂದು ಕಥೆಯನ್ನ ಹೇಳೋದಕ್ಕೆ ಶುರು ಮಾಡಿದ್ರು ಸುಜಾತಾ ಭಟ್। ಈಗ ಎಸ್ಐಟಿ ಅಧಿಕಾರಿಗಳಿಗೂ ಕೂಡ ಅದೇ ರೀತಿ ದಾರಿ ತಪ್ಪಿಸುವಂತಹ ಕೆಲಸವನ್ನ ಸುಜಾತಾ ಭಟ್ ಮಾಡ್ತಿದ್ದಾರಂತೆ। ಆಲ್ರೆಡಿ ಒಂದ್ಸಲ ಇವರ ಹೇಳಿಕೆಯನ್ನ ಪಡ್ಕೊಂಡಾಗಿದೆ। ಅವರಿಗೆ 70 ವರ್ಷ ವಯಸ್ಸಾಗಿರುವಂತಹ ಕಾರಣಕ್ಕಾಗಿ ವಿಚಾರಣೆಗೆ ಬರೋದಕ್ಕೆ ಕಷ್ಟ ಆಗಬಹುದು ಅನ್ನುವಂತಹ ಕಾರಣಕ್ಕಾಗಿ ಅವರ ನಿವಾಸಕ್ಕೆ ಬಂದು ಹೇಳಿಕೆಯನ್ನ ಪಡ್ಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತೀರ್ಮಾನವನ್ನ ಮಾಡಿದ್ದಾರೆ। ಸುಜಾತಾ ಭಟ್ ಅವರ ಬಗ್ಗೆ ಇರುವಂತಹ ಅನುಮಾನ ಏನು ಅಂದ್ರೆ, ಆಕೆ ಕೊಟ್ಟಂತಹ ದೂರಿಗೂ ಆಕೆ ನೀಡ್ತಾ ಇರುವಂತಹ ಹೇಳಿಕೆಗಳಿಗೂ ವ್ಯತ್ಯಾಸ ಸಾಕಷ್ಟಿದೆ। ಒಂದಕ್ಕೊಂದು ತಾಳಿನೇ ಆಗ್ತಾ ಇಲ್ಲ, ಗಂಟೆಗೊಂದು ಹೇಳಿಕೆ, ದಿನಕ್ಕೊಂದು ಮಾತನ್ನ ಆಡುವಂತಹ ಕೆಲಸವನ್ನ ಸುಜಾತಾ ಭಟ್ ಮಾಡ್ತಿದ್ದಾರೆ। ಒಂದೊಂದು ಮಾಧ್ಯಮಗಳಲ್ಲಿ ಒಂದೊಂದು ಕತೆ, ಒಂದೊಂದು ರೀತಿಯಾದಂತಹ ಹೇಳಿಕೆ। ಕೆಲ ದಿನದ ಹಿಂದೆಯೇ ಬೆಂಗಳೂರಿನ ಮನೆಗೆ ಬಂದು ಎಸ್ಐಟಿ ಅಧಿಕಾರಿಗಳು ವಾಪಸ್ ಹೋಗಿದ್ದಾರೆ। ಬನಶಂಕರಿ ಬಳಿಯ ಮನೆಗೆ ಬಂದು ವಾಪಸ್ ಹೋಗಿದ್ದಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂತಹ ಮಾಹಿತಿ। ಸುಜಾತಾ ಭಟ್ ನೀಡಿದ್ದಂತಹ ದೂರಿನ ಸಂಬಂಧ ಯಾವುದೇ ದಾಖಲೆಯನ್ನ ಆಕೆ ಇದುವರೆಗೂ ನೀಡಿಲ್ಲ। ಬಳಿಕ ಮಾಧ್ಯಮಗಳಲ್ಲಿ ಕೆಲ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಒಂದ್ಸಲ ತಪ್ಪೊಪ್ಕೊಂಡ್ರು, ಮತ್ತೊಂದ್ಸಲ ಬಲವಂತವಾಗಿ ನನ್ನ ಕೈಲಿ ಹೇಳಿಕೆಯನ್ನ ಕೊಡಿಸಿದ್ರು ಅಂತ ಹೇಳಿದ್ರು। ಆನಂತರ ಇಲ್ಲ, ನನ್ನ ಮಗಳಲ್ಲ, ಅನನ್ಯ ಭಟ್ ಇರೋದು ನಿಜ, ಆದ್ರೆ ಬೇರೆಯವರ ಮಗಳು ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು। ಹಲವು ಮಾಧ್ಯಮಗಳಿಗೆ ಹಲವು ರೀತಿಯಾದಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ। ಸತ್ಯ ಏನು ಅನ್ನೋದು ಗೊತ್ತಾಗಬೇಕು। ಜೊತೆಗೆ ಅನನ್ಯ ಕಥೆ ಸುಳ್ಳು ಅನ್ನೋ ಚರ್ಚೆ ಕೂಡ ಆಲ್ರೆಡಿ ಮುನ್ನೆಲೆಗೆ ಬಂದ್ಬಿಟ್ಟಿದೆ। ಅಗತ್ಯವಿದ್ರೆ ಸುಜಾತಾ ಭಟ್ ವಿರುದ್ಧ ಕೇಸನ್ನ ದಾಖಲು ಮಾಡ್ಕೊಳ್ಳೋಕ್ಕೂ ಕೂಡ ಎಸ್ಐಟಿ ಚಿಂತನೆ ಮಾಡ್ತಾ ಇದೆ। ಯಾಕಂದ್ರೆ ದಾರಿ ತಪ್ಪಿಸುವಂತಹ ಕೆಲಸ ಆಗಿದೆ। ಎಸ್ಐಟಿ ಅಧಿಕಾರಿಗಳ ದಾರಿ ತಪ್ಪಿಸುವಂತಹ ಪ್ರಯತ್ನ, ರಾಜ್ಯದ ಜನರ ದಾರಿ ತಪ್ಪಿಸುವಂತಹ ಪ್ರಯತ್ನ। ಈಕೆಯ ಒಂದು ಕಂಪ್ಲೇಂಟ್ ಇಂದ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಆ ಒಂದು ಕ್ಷೇತ್ರಕ್ಕೆ ಎಂಥ ಅಪಮಾನ ಆಯಿತು, ಎಂಥ ಅಪಪ್ರಚಾರ ಆಯಿತು ಅನ್ನೋದು ಗೊತ್ತಿರುವಂತಹ ವಿಚಾರ। ಕಾನೂನಾತ್ಮಕ ಕ್ರಮ ಆಗಬೇಕಲ್ವಾ ಸುಳ್ಳು ದೂರನ್ನ ಆಕೆ ದಾಖಲಿಸಿದ್ರೆ? ಹಾಗಾಗಿ ಆ ಬಗ್ಗೆಯೂ ಕೂಡ ಎಸ್ಐಟಿ ಅಧಿಕಾರಿಗಳು ಚಿಂತನೆ ಮಾಡ್ತಿದ್ದಾರೆ। 20ಕ್ಕೂ ಹೆಚ್ಚು ಮಾಧ್ಯಮಗಳಲ್ಲಿನ ಹೇಳಿಕೆಯನ್ನ ನೋಟ್ ಮಾಡಿಕೊಳ್ಳಲಾಗಿದೆಯಂತೆ। ಜೊತೆಗೆ ಎಸ್ಐಟಿ ಎಲ್ಲ ಮಾಧ್ಯಮಗಳಿಗೆ ನೀಡಿದಂತಹ ಹೇಳಿಕೆಯನ್ನ ನೋಟ್ ಮಾಡಿಕೊಂಡಿದ್ದು, ಮಾಧ್ಯಮಗಳಲ್ಲಿ ನೀಡಿದಂತಹ ಹೇಳಿಕೆಯ ಅನ್ವಯ ಸುಜಾತಾ ಭಟ್ಗೆ ಪ್ರಶ್ನೆಯನ್ನ ಕೇಳುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡುವಂತಹ ಚಾನ್ಸಸ್ ಇದೆ। ಅನನ್ಯ ಕೇಸ್ ಕಟ್ಟುಕತೆನಾ ಅನ್ನೋ ಬಗ್ಗೆ ತನಿಖೆ ನಡೆಯುತ್ತೆ। ಆಲ್ರೆಡಿ ಅದು ಬಯಲಾಗ್ಬಿಟ್ಟಿದೆ ಕಟ್ಟುಕತೆ ಅನ್ನೋದು। ಬಟ್ ಆಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರಲ್ಲ, ಅದಕ್ಕೊಂದು ತಾರ್ಕಿಕ ಅಂತ್ಯ ಬೇಕಲ್ಲ, ಆ ತಾರ್ಕಿಕ ಅಂತ್ಯವನ್ನ ನೀಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ। ಆಕೆ ಸುಳ್ಳು ಕೇಸ್ ದಾಖಲಿಸಿದ್ದು ಬೆಳಕಿಗೆ ಬರ್ತಾ ಇದ್ದ ಹಾಗೆ, ಆ ಕ್ಲಾರಿಟಿಗೆ ಬರ್ತಾ ಇದ್ದ ಹಾಗೆ ಆಕೆಯನ್ನೇ ವಶಕ್ಕೆ ಪಡೆಯುವಂತಹ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ। ಇನ್ನು ಬುರುಡೆ ಮ್ಯಾನ್ ಅರೆಸ್ಟ್ ಆಗಿದ್ದಾನೆ, ಮತ್ತೊಂದು ಕಡೆ ಸುಜಾತಾ ಭಟ್ಗೂ ಕೂಡ ಟ್ರಬಲ್ ಶುರುವಾಗುವಂತಹ ಎಲ್ಲ ಲಕ್ಷಣ ಕಾಣಿಸ್ತಾ ಇದೆ। ಯಾಕಂದ್ರೆ ಕೊಟ್ಟಿರುವಂತಹ ಕೇಸ್ ಸುಳ್ಳಾಗ್ಬಿಟ್ರೆ ಆಕೆ ಪೊಲೀಸರ ತನಿಖೆಯನ್ನ ಎದುರಿಸಲೇಬೇಕು, ಪೊಲೀಸರ ಕ್ರಮವನ್ನ ಎದುರಿಸಲೇಬೇಕು। ಬುರುಡೆ ಮ್ಯಾನ್ ಚೆನ್ನ ಜೈಲು ಸೇರಿದ ಬಳಿಕ ಸುಜಾತಾಗೆ ಸಂಕಷ್ಟ ಫಿಕ್ಸ್ ಅನ್ನೋದು ಈಗಾಗಲೇ ಕನ್ಫರ್ಮ್ ಆಗಿದೆ। ಅನನ್ಯ ಭಟ್ ಮಿಸ್ಸಿಂಗ್ ಪ್ರಕರಣದ ತನಿಖೆ ಆಲ್ರೆಡಿ ಆರಂಭ ಮಾಡಿದೆ ಎಸ್ಐಟಿ। ಆ ಡೀಟೇಲ್ಸ್ನ ನಾನು ಹೇಳ್ತಾ ಇದ್ದೆ, ಯಾವ ರೀತಿ ಪ್ರಕರಣದ ತನಿಖಾಧಿಕಾರಿ ನೋಟಿಸ್ನ ಕೊಟ್ಟು ಈಕೆಯ ವಿಚಾರಣೆಗೆ ಮುಂದಾಗಿದ್ದಾರೆ ಅಂತ ಹೇಳಿ। ಸುಳ್ಳು ಕೇಸ್ ಕೊಟ್ಟಿದ್ದು ಸಾಬೀತಾದ್ರೆ ಸುಜಾತಾ ಭಟ್ಗೆ ಸಂಕಷ್ಟ ಖಂಡಿತ। ಸುಜಾತಾ ಭಟ್ ಬಗ್ಗೆ, ಆಕೆಯ ಹಿಸ್ಟ್ರಿ ಬಗ್ಗೆ, ಆಕೆ ಎಲ್ಲೆಲ್ಲಿ ನೆನೆಸಿದ್ರು, ಆಕೆಯ ವೈಯಕ್ತಿಕ ಜೀವನದಲ್ಲಿ ಏನೆಲ್ಲ ಆಗಿದೆ, ಆ ಎಲ್ಲ ಮಾಹಿತಿಯನ್ನ ಸಂಗ್ರಹ ಮಾಡುವಂತಹ ಕೆಲಸವನ್ನ ಆಲ್ರೆಡಿ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ। ಉಡುಪಿ, ಬೆಂಗಳೂರು, ಶಿವಮೊಗ್ಗ ಎಲ್ಲೆಲ್ಲಿ ಈಕೆ ವಾಸ ಇದ್ದೆ ನಾನು ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೋ ಅಲ್ಲೆಲ್ಲ ಜಾಲಾಡುವಂತಹ ಕೆಲಸ ಆಗಿದೆ। ಅಲ್ಲೆಲ್ಲ ಈಕೆಯ ಇತಿಹಾಸವನ್ನ ಟ್ರ್ಯಾಕ್ ಮಾಡುವಂತಹ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡಿದ್ದಾರೆ। ಆಲ್ರೆಡಿ ಸುಜಾತಾ ಭಟ್ಗೂ ಕೂಡ ನೋಟಿಸ್ನ ನೀಡಲಾಗಿದೆ। ಆಕೆಗೆ ಅನಾರೋಗ್ಯ ಇರುವಂತಹ ಹಿನ್ನೆಲೆಯಲ್ಲಿ ಆಗಸ್ಟ್ 29ರವರೆಗೂ ಕೂಡ ಆಕೆ ಟೈಮ್ ಕೇಳಿರುವಂತಹ ಕಾರಣಕ್ಕಾಗಿ ಅಷ್ಟು ದಿನಗಳ ಕಾಲ ಟೈಮ್ ಕೊಟ್ಟಿದ್ದಾರೆ। ಆನಂತರ ಖುದ್ದು ಎಸ್ಐಟಿ ಅಧಿಕಾರಿಗಳು ಆಕೆಯ ನಿವಾಸಕ್ಕೆ ಹೋಗಿ ಮಾಹಿತಿಯನ್ನ ಕಲೆ ಹಾಕುವಂತಹ ನಿರೀಕ್ಷೆ ಇದೆ। ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।